ವರ್ತಕರು ಮತ್ತೆ ರೈತರು ಆಗಿದ್ದೀರಾ. ಈಗ ನಿಮ್ಮ ಬಗ್ಗೆ ನಾವು ಕೇಳೋಣ ಅಂದ್ಕೊಂಡಿದ್ವಿ. ನಿಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್ ನಮಗೆ. ಸರ್, ನಮ್ಮ ಹೆಸರು ರೇಣು ಅಂತ. ನೀವು ನಿಮ್ಮ ಸ್ಥಳ ಸೂಗೂರು, ನೊಣಂಕೆರೆ ಹೋಬಳಿ, ತಿಪ್ಟೂರು ತಾಲೂಕು. ಸರ್, ಇವಾಗ ಕೊಬ್ಬರಿ ರಿಜಿಸ್ಟ್ರೇಷನ್ ಎಲ್ಲ ನಿಲ್ಲಿಸಿದಾರಲ್ಲ, ಇದ್ರ ಬಗ್ಗೆ ನಿಮ್ಮದು ಒಪಿನಿಯನ್ ಏನು ಸರ್? ಸರ್, ಇದೇನು ಅಂದರೆ ಸರ್ಕಾರದವರು 67 ಮೆಟ್ರಿಕ್ ಟನ್ನು ಕೊಬ್ಬರಿ ಬಿಟ್ರಿ. ಹೌದು, ಶಿಸ್ತಾಗಿ ನೀವು ಒಂದು ಶಿಸ್ತು ಸಮಯದಿಂದ ರೈತರಿಗೆ ನೀವು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ. ಹೌದು. ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ. 67 ಮೆಟ್ರಿಕ್ ಟನ್ ಬಿಟ್ಬಿಟ್ಟು ನೀವು ಇಡೀ ಎಲ್ಲ ರೈತರಿಗೂ ಟೋಕನ್ನಿಗೆ ಇಶ್ಯೂ ಮಾಡಿರಿ. ಅದು ಕೆಲವು ಜನಕ್ಕೆ ಸಿಕ್ತು, ಕೆಲವು ಜನಕ್ಕೆ ಸಿಕ್ಕಿಲ್ಲ. ಸರ್, ಈ ಥರ ಅನ್ಯಾಯ ಆಗ್ತಿದೆಯಲ್ಲ, ನಮ್ಮ ಕೊಬ್ಬರಿಗೆ ಮತ್ತೆ ರೇಟ್ ಸಿಗುತ್ತಾ ಸರ್? ಈಗ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ದಾರೆ. ಆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಸಿಗುತ್ತೆ. 67 ಮೆಟ್ರಿಕ್ ಟನ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಸರ್ಕಾರದವ್ರಿಗೆ ಹೇಳೋದಿಷ್ಟೇ, ಏನು ಅಂದರೆ ಈಗ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ, ವರ್ತಕರು ಮಾಡ್ಕೊಂತಾರೆ, ರೈತರು. ನಾವು ಒಬ್ರು ವರ್ತಕರು ಟೋಕನ್ ತಗೊಂಡು ಹಾಕಂತಾರೆ, ಇನ್ನೊಬ್ರು ಮಾಡ್ತಾರೆ. ನಾವು ರೈತರು ಕೆಲಸ ಮಾಡ್ಕೊಂಡು ನಾವು ವರ್ತಕರಾಗಿರೋದು ಮಾಡ್ತಾ ಇದೀವಿ ಕೆಲಸನ. ಅಂದ್ರೆ ವರ್ತಕರು ರೈತರು ಕೊಡ್ದಲೆ ಯಾರು ಹಾಕಲ್ಲ. ಆಮೇಲೆ ರೈತರು ಏನು ಈ ಸತಿ ದಡ್ರಲ್ಲ. ಎಲ್ಲ ಮೊದಲು ಯಾವಾಗಲೂ ಒಂದು ಕಾಲದಲ್ಲಿ ಆಗೋದು. ಈಗ ಎಲ್ಲ ರೈತರು ಬುದ್ಧಿವಂತರಾಗಿ ಬಂದು ನಿಂತಿರೋದು, ನಮಗೆ ಟೋಕನ್ ಕೊಡಿ, ರೇಟ್ ಕಮ್ಮಿ ಆಗಿದೆ ಅಂತ. ಆ ಪ್ರಾಬ್ಲಮ್ ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವ್ರು ಹೇಳ್ಕೊಂಡು ವರ್ತಕರು ತಿಂತವ್ರೆ, ದಲ್ಲಾಳಿಗಳು ತಿಂತವ್ರೆ, ದುಡ್ಡು ಹಾಕೊಂಡು ಬಂಡವಾಳ ಮಾಡ್ತಾರೆ. ರೈತರು ಟೋಕನ್ ಇಲ್ದಲೆ, ಪಾಣಿ ಇಲ್ದಲೆ, ಇಷ್ಟು ಎಕರೆ ತೆಂಗು ಅಂತ ಬರ್ದಲೆ ಮಾಡೋಕ್ಕಾಗಲ್ಲ ಸರ್. ಹೌದು ಸರ್. ಕೇಳಿ, ಸುಮ್ಮನೆ ಮೇಲ್ಗಡೆ 2 ಲಕ್ಷ ಮೆಟ್ರಿಕ್ ಟನ್ ಬಿಡೋದ 67 ಮೆಟ್ರಿಕ್ ಟನ್ ಬಿಟ್ರೆ ಇದೇ ಸಮಸ್ಯೆ ಆಗೋದು. ಈಗ ಎಲ್ಲರಿಗೂ ರೈತರಿಗೆ ನೀವು 67 ಮೆಟ್ರಿಕ್ ಟನ್ ಬಿಡೋದ 67 ಮೆಟ್ರಿಕ್ ಟನ್ ಬಿಟ್ಟಿದ್ರೆ ಇವತ್ತು ಟೋಕನ್ ಸಿಗೋದು ತೋಣೋರು ಸಮಸ್ಯೆನೇ ಬರ್ತಾ ಇರಲಿಲ್ಲ, ಈ ಗಲಾಟೆ ಆಯ್ತಿರಲಿಲ್ಲ. ತಿಪ್ಟೂರು, ತುರುವೇಕೆರೆ, ಚಿಕ್ಕನೇಗ್ನಹಳ್ಳಿ, ಅರಸೀಕೆರೆ, ಕಡೂರು, ಇಲ್ಲೆಲ್ಲ ಮೇಯ್ನ್ ಕೊಬ್ಬರಿ ಬೆಳೆಗಾರರು ಬೆಳೆಯೋದು ಇಲ್ಲಿ. ಶ್ರೀರಾಮ್ಪುರ, ಹೊಸದುರ್ಗ ಮೇಯ್ನು. ತುಮಕೂರಲ್ಲ ಸರ್? ತುಮಕೂರು ಫೇಮಸ್ ಕೊಬ್ಬರಿ ಬೆಳೆಯೋದೇ. ನಾವೆಲ್ಲ ರೈತರು ನೋಡ್ರಿ ಕೊಬ್ಬರಿನಲ್ಲೇ ಬೆಳೆಯೋದು. ಆದ್ರೆ ಈ ಜನ ಏನ್ ಮಾಡ್ತಾ ಇದಾರೆ, ಈಗ ಹಾಸನ್ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಕೊಬ್ಬರಿ ವರ್ತಕರು ಕೊಬ್ಬರಿ ಕಡಿಮೆ, ಆದ್ರೆ ಅಲ್ಲಿ ಟೋಕನ್ ಇಶ್ಯೂ ಜಾಸ್ತಿ ಆಗಿದೆ, ಜಾಸ್ತಿ ಅಲ್ಲಿ ತಗೊಂಡಿದ್ದಾರೆ ಸರ್. ಅಲ್ಲಿ ಇಲ್ವಲ್ಲ, ಅದಕ್ಕೋಸ್ಕರ ಜಾಸ್ತಿ ಮಾಡಿದಾರಲ್ಲ. ಆಮೇಲೆ ತಿಪ್ಟೂರು ಕಲ್ಪತರು ನಾಡು ಅಂತ ಅಂತೀವಿ. ತಿಪ್ಟೂರು ಕಲ್ಪತರು ನಾಡಿಗೆ ನೀವು ಎಷ್ಟು ಕೊಟ್ಟಿದ್ದೀರಾ ರಿಜಿಸ್ಟ್ರೇಷನ್? ಕಡಿಮೆ ಬೆಲೆ, ಕಡಿಮೆ ರಿಜಿಸ್ಟ್ರೇಷನ್ ಕಮ್ಮಿ. 5 ದಿವಸದಿಂದ ಲೈನ್ ಅಲ್ಲಿ ನಿಂತ್ಕೊಂಡು ಹೆಬ್ಬೆಟ್ ಬರ್ದಲೆ 2 ದಿವಸ BSNL ಆಫೀಸು, ತಾಲೂಕ್ ಆಫೀಸು, ಪೋಸ್ಟ್ ಆಫೀಸಲ್ಲಿ ಕಾದ್ ಬಂದು ಮಾರನೇ ದಿವಸ ಟೋಕನ್ ಸಿಕ್ಕಿಲ್ಲ. ಅನ್ಯಾಯ. 3 ಗಂಟೆಗೆ ಹೋಗಿ ಮನೆ ಕಂಡು ರಾತ್ರಿ ಎಲ್ಲ ಕಾದವ್ರೆ. ನಾವು ಹೋಗಿದ್ದೀವಿ, ನಾವು ನಮ್ದು ರಿಜಿಸ್ಟರ್ ಮಾಡಿದೀವಿ. 20 ಕ್ವಿಂಟೋಲ್ ಬರತಕ್ಕೆ 11 ಕ್ವಿಂಟೋಲ್ 8 ಕ್ವಿಂಟೋಲ್ ಬಂದಿದೆ ನಮ್ದು. ಈಗಲೂ ಚೆಕ್ ಮಾಡ್ಕೊಳ್ಳಿ. ಸದಾಶಿವಯ್ಯ ನಮ್ಮ ಅಪ್ಪಾಜಿ ಹೆಸರು. 20 ಕ್ವಿಂಟೋಲ್ ಹೊಸದಿ ತಗೊಂಡಿದ್ದೆ, ಅದು ರಿಜಿಸ್ಟ್ರೇಷನ್ ಆಯ್ತು. ಈ ಸತಿ ಅದು ಯಾರೋ ಸರ್ವೇರ್ ಮಾಡಿದ್ದಾರೆ, ಅವ್ರು ಯಾರೋ ಇವರು ಕೃಷಿ ಇಲಾಖೆಯವರು, ಅವ್ರು ಕರೆಕ್ಟಾಗಿ ಸರ್ವೆ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡಿರು. 20 ಕ್ವಿಂಟೋಲ್ ಬರೋದು ಇನ್ನೊಬ್ರದು 1 ಕ್ವಿಂಟೋಲ್ ಬಂದಿದೆ. ಯಾರನ್ನ ಕೇಳ್ತಾರೆ? ಕೃಷಿ ಇಲಾಖೆಯವ್ರನ್ನ ಕೇಳಿ ಅಂದ್ರು. ಅಲ್ಗೋದು GPS ಮಾಡಿದವ್ರನ್ನ ಕೇಳಂದ್ರು. GPS ನವ್ರು ನಾನು ಎಲ್ಲಿ ಹುಡ್ಕೊಂಡು ಹೋಗೋಣ? ಯಾರು ಮಾಡಿದ್ರು? ರೈತರವನ್ನೆಲ್ಲ ಎಲ್ಲಿ ಹುಡುಕ್ತಾರೆ? ರಿಜಿಸ್ಟ್ರೇ ಕ್ಲೋಸ್ ಆಗುತ್ತಲ್ಲ ಸರ್, ಅದು ಸಮಸ್ಯೆ ಬಂದಿರೋದು. ಈಗ ಕರೆಕ್ಟಾಗಿ 20 ಕ್ವಿಂಟೋಲು 4 ಎಕರೆ ಇರೋರಿಗೆ ಸಿಕ್ಕಿದ್ರಿ. ಇವತ್ತಿಗೆ ಇನ್ನೂ ಕಾಲು ಭಾಗ ಜನಕ್ಕೂ ಟೋಕನ್ನು ಸಾಲ್ತಾ ಇರಲಿಲ್ಲ, ರಿಜಿಸ್ಟ್ರೇಷನ್ ಆಗ್ತಿರ್ಲಿಲ್ಲ. ಅಷ್ಟು ಕಡಿತವಾಗಿ 3 ಕ್ವಿಂಟೋಲ್ 11 ಕ್ವಿಂಟೋಲ್ 20 ಕ್ವಿಂಟೋಲ್ ಬರೋನ್ಗೂ 1 ಕ್ವಿಂಟೋಲ್ ಬಂದಿರೋದ್ರಿಂದ ಇಷ್ಟು ಜನಕಾರ ಆಗೈತೆ. ನೀವು ಬಿಟ್ಟಿರೋದು 67 ಮೆಟ್ರಿಕ್ ಟನ್ನು. ದಯವಿಟ್ಟು ಕೇಳ್ಕೊಂತೀನಿ, ಇಲ್ಲಿ ವರ್ತಕರು ಮಾಡಿರು, ಸೆಕ್ರೆಟರಿ ನಮ್ಮ ನಾಮೇಗೌಡರು ಮಾಡಿರು. ನಾಮೇಗೌಡರು ಅಷ್ಟು ಒಳ್ಳೆ ಮನುಷ್ಯ ಇಲ್ಲ ತಿಪ್ಟೂರು ತಾಲೂಕಲ್ಲಿ ಕೊಬ್ಬರಿ ಇದರಲ್ಲಿ. ಬೇಕಾದ್ರೆ ಇದನ್ನ ಬರ್ದು ಯಾರನಾರ ಒಬ್ಬ ರೈತನ್ ಕೇಳಿರೋ ಹೇಳ್ತಾನೆ, ಒಂದು ಕೆಲಸ ಅಲ್ಲಿ ಯಾವ್ದೇ ಅಲ್ಲಿ ಕರೆಕ್ಟಾಗಿ ಮಾಡ್ತಾರೆ. ಅವ್ರನ್ನ ದೂರ ನೆಸಿಟಿಲ್ಲ, ಸ್ಟಾಫ್ ದೂರ ನೆಸಿಟಿಲ್ಲ, ರಿಜಿಸ್ಟರ್ ಮಾಡೋರ್ನು ನೆಸಿಟಿಲ್ಲ. ನಮ್ಮ ಪೊಲೀಸ್ ಇಲಾಖೆಯರು ಇದ್ರಲ್ಲಿ ತಪ್ಪಿಲ್ಲ. ಜನಗಳು ಕೂಗಾಡೋದು, ಪ್ರತಿಭಟನೆ ಮಾಡೋದ್ರಿಂದ ಕೇಂದ್ರ ಸರ್ಕಾರದಿಂದ ಇನ್ನೊಂದು 67 ಮೆಟ್ರಿಕ್ ಟನ್ನು ಅದು ಸಾಗಲಿಲ್ಲ. ಇನ್ನೊಂದು 30 ಮೆಟ್ರಿಕ್ ಟನ್ ಬಿಡಿ, ರೈತರಿಗೆ ಒಳ್ಳೇದಾಗುತ್ತೆ. ಗೊತ್ತಿಲ್ಲ ರೈತರಿಗೆ ಸುಮ್ಮನೆ ಊಹಾಪೋಹಗಳು ಹುಟ್ಟಿಸ್ಬಿಟ್ಟು ವರ್ತಕರು ಹಂಗೆ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ಹಿಂಗೆ ಮಾಡ್ತಾ ಇದ್ದೇನೆ, ದಳ್ಳಾಳಿ ಮಾಡ್ತಾ ಇದ್ದೇನೆ. ದಳ್ಳಾಳಿ ಕೊಡ್ಬೇಕಾದ್ರೆ ರೈತ ಬಂದು ನಿಂತಿರೋದು ಇವತ್ತು ಮಾರ್ಕೆಟ್ನಲ್ಲಿ. ಕೊಬ್ಬರಿ ವರ್ತಕರ ಬಗ್ಗೆ ಮಾತಾಡ್ತಿದ್ದಾರಲ್ಲ, ನಿಮ್ಮ ಒಪಿನಿಯನ್ ಏನ್ ಹೇಳ್ತೀರಾ? ಸರ್, ನಾನೇ ಕೊಬ್ಬರಿ ವರ್ತಕ ಒಬ್ಬ. ನಾನು ಅವ್ರಿಗೆಲ್ಲ ಹೇಳ್ತಿರೋದು ಹೆಂಗ್ ಗೊತ್ತಾ, ವರ್ತಕರು ಮಾಡ್ತಾ ಇಲ್ಲ, ವರ್ಷೆಲ್ಲ ರೈತನ ಕಾಯನ್ ವರ್ತಕ. ಇಲ್ಲಿಂದ ಡೆಲ್ಲಿಗೆ, ಗಜಾಬಾದು, ರಾಜಸ್ಥಾನಿಗೆಲ್ಲ ಕೊಬ್ಬರಿ ಕಳಿಸಿ ರೈತಂದ ದುಡ್ಡು ಬರುತ್ತೋ ಬಿಡುತ್ತೋ ರೈತರಿಗೆ ದುಡ್ಡು ಕೊಡೋನು ವರ್ತಕ. ವರ್ತಕರು
ಅವನು ಕೊಬ್ಬರಿ ಅಂಗಡಿ ಸಾಲ ಮಾಡ್ಕೊಂತಾನೋ ಮನೆ ಮಾರ್ತಾನೋ ರೈತರು ದುಡ್ಡು ಕೊಡ್ತಾನೆ. ಯಾಕೆ ಹೇಳಿ, ಊರಲ್ಲಿ ಮರ್ಯಾದೆ ಬೇಕು ಅಂತ. ಹೌದು ಸರ್. ಈಗ ನಮ್ಮ ರೈತರಿಗೆ ನಮ್ಮ ಸೂಗೂರು ಸುತ್ತಮುತ್ತ ಬೋಚಹಳ್ಳಿ ಇದೆ, ಬೊಜ್ಗೂರು ಇದೆ, ಎಲ್ಲ ಕಡೆ ಮತ್ಗಟ್ಟ ಅಣತಿ ಎಲ್ಲರೂ ನಾವು ಕೊಬ್ಬರಿ ತತ್ತೀವಿ. ತಂದಿದ್ದ ದುಡ್ಡ ರೈತರಿಗೆ ಕೊಟ್ರೆ ನಮ್ಮೂರಲ್ಲಿ ನಮ್ಮ ಜಮೀನು ಇರುತ್ತೆ, ಆ ಆಧಾರದ ಮೇಲೆ ನಮಗೆ ಕೊಬ್ಬರಿ ಬಿಡ್ತಾರೆ ನಂಬಿಕೆ ಮೇಲೆ. ನಾವು ಬಾಂಬೆನಲ್ಲಿ ಡೆಲ್ಲಿನಲ್ಲಿ ಒಂದು ಬಿಲ್ಲಿಗೆ ಕೊಟ್ಟಿರ್ತೀವಿ, ಅವ್ನು ಮೋಸ ಮಾಡೋದ ಅಂದ್ರೂ ನಾವೇನು ಮಾಡೋಕ್ಕಾಗಲ್ಲ. ಆದ್ರೂ ನಾವು ವರ್ಷ ಎಲ್ಲ ಕಾದಿರ್ತೀವಿ. 5 ವರ್ಷ 10 ವರ್ಷಕ್ಕೆ ನಫೆಡ್ ಬರುತ್ತೆ. ಈಗ 7-8 ವರ್ಷ ಆಗಿತ್ತು, ಹೋದ ವರ್ಷ ಈ ವರ್ಷ ಬಂತು. ಆ ನಫೆಡ್ ಅಂತ ಬಂದಕ್ಕೆ ವರ್ತಕರನ್ನ ಯಾಕೆ ತೋರಿಸ್ತೀರಾ? ವರ್ತಕರು ಮಾಡ್ತಾವ್ರೆ. ಈಗ 13,000 ಮೇಲೆ ಹೋದಾಗ ವರ್ತಕರೇ ತಾನೇ ಇಡೀ ಕೊಬ್ಬರಿನೆಲ್ಲ ಕರಗಿಸೋದು. ಯಾಕೆ ವರ್ತಕರು ನೀವು ಎಲ್ಲ ಈ ತರ ಖಂಡನೆ ಮಾಡಿ ತೋರಿಸ್ತೀರಾ? ಈಗ ರೈತರು ಸಂಘದರಾಗಲಿ ಬೇರೆ ಪ್ರತಿಯೊಬ್ರು ಬರ್ತೀರಾ ವರ್ತಕರು ಮಾಡ್ಯಾರ. ವರ್ತಕರು ಮಾಡಿಲ್ಲ, ನೀವು ಬಿಡ್ರಿ ಪಾಣಿನ. ಎಷ್ಟೊಂದು ಪ್ರೀತಿ ಇದ್ರೆ ಸರ್ಕಾರದವ್ರು ಮನೆ ಬಾಗ್ಲಿಗೆ ಹೋಗಿ ಕೊಬ್ಬರಿ ತಗೊಳ್ಳಿ. ರೈತರು ಮನೆ ಬಾಗ್ಲಲ್ಲಿ ತೊಗೊಂಬಿಟ್ಟು ಮನೆ ಹತ್ರಕ್ಕೆ ಹೋಗಿ ಟೋಕನ್ ಕೊಟ್ಬಿಟ್ಟು ರೈತರ ಹತ್ರ ಡೆಲಿವರಿ ಮಾಡಿಸ್ಕೊಳ್ಳಿ ಸೀದಾ. ಯಾವ ವರ್ತಕೊಂದು ಬೇಡ. ಫಸ್ಟ್ ಕೊಬ್ಬರಿ ಖಾಲಿ ಆದ್ರೆ ಸರ್, ನನಗೆ ಹೇಳೋದು ಹೆಂಗ್ ಗೊತ್ತಾ, ಈ ಸರಿ ಪೂರಾ ಕೊಬ್ಬರಿ ಖಾಲಿ ಆದ್ರೆ ನೋಡಿ, ತೆಂಗಿ ಮರದಲ್ಲಿ ಕಾಯಿದವ ನೋಡ್ರಿ, ನೆಕ್ಸ್ಟ್ ರೇಟ್ ಬಂದೇ ಬರುತ್ತೆ. ಈ ಸತಿ ಕೊಬ್ಬರಿ ಖಾಲಿ ಮಾಡಿ ನೀವು ಎಲ್ಲರಿಗೂ ಟೋಕನ್ ಕೊಟ್ಟು ನೆಕ್ಸ್ಟ್ ಸತಿ ರೈತರಿಗೆ ಅದೇ 15,000-16 ಸಾವಿರ ರೂಪಾಯಿ ಬಂದ್ರೆ ರೈತರಿಗೆ ಒಳ್ಳೇದಾಗಲ್ವಾ? ಅದನ್ನ ನೀವು ಮಾಡಿ. ಬೇರೆ ಮಾಡಿರು ಅವ್ರು ಮಾಡಿರು ನಾವು ಯಾರನ್ನೂ ದೂಷಲ್ಲ. ನಮ್ಮ ಕೇಂದ್ರ ಸರ್ಕಾರದವ್ರಿಗೆ ಏನು ಹೇಳೋದು, ಇನ್ನೊಂದು ಸ್ವಲ್ಪ ಬಿಡಿ. ಎಲ್ಲ ರೈತರಿಗೂ ಪಾಣಿಲ್ದಲೆ ಯಾರೂ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗಲ್ಲ. ವರ್ತಕಾಲಿ ಹಳ್ಳಿ ಇನ್ನೊಬ್ಬ ಅಲ್ಲಿ ಪಾಣಿಲ್ದಲೆ ಮಾಡೋಕ್ಕಾಗಲ್ಲ ಸರ್. ಪಾಣಿ ರಿಜಿಸ್ಟ್ರೇಷನ್ ತಗೊಂಡೇ ಮಾಡೋಕ್ಕಾಗೋದು ಸರ್. ಈಗ ರೈತರಿಗೆ ನ್ಯಾಯ ಅನ್ನೋದು ಯಾವಾಗ ಸಿಗುತ್ತೆ ಸರ್? ನ್ಯಾಯ ಅನ್ನೋದು ಈಗ ನಮ್ಮ ರಾಜ್ಯ ಸರ್ಕಾರದರಾಗಲಿ, CM ಆಗಲಿ, ನಮ್ಮ ಸಿದ್ದರಾಮಯ್ಯರಾಗಲಿ, ನಮ್ಮ ಮೋದಿಜಿ ಆಗಲಿ, ಎಲ್ಲರೂ ಕೈಗೂಡಿ ತಿರ್ಗಾ ರೈತರಿಗೆ ಯಾರು ತೆಂಗು ಅಂತ ಬರ್ತೈತೆ ಅವ್ರಿಗೆಲ್ಲರೂ ನೀಟಾಗಿ ಮಾಡಿಕೊಡ್ಬೇಕು. ನೀವಿಲ್ಲಿ ಹೋಗಿ ಸೆಕ್ರೆಟರಿ ಹತ್ರ ಗಲಾಟೆ ಮಾಡೋದು, ಸಿಬ್ಬಂದಿಗಳನ್ನ ಬೈಯೋದು, ನೆಕ್ಸ್ಟ್ ವರ್ತಕರನ್ನ ಹಂಗೆ ಹಿಂಗೆ ಅನ್ನೋದು, ಪೊಲೀಸ್ ಇಲಾಖೆ ಬೈಯೋದ್ರಿಂದ ಏನೂ ಆಗಲ್ಲ. GPS ಮಾಡಿದವರು ತೋಟಕ್ಕೆ ಬಂದು GPS ಮಾಡಬೇಕು. ಯಾರವು ಬಂದಿಲ್ಲ ಕರೆಕ್ಟಾಗಿ ಈ ವಿಡಿಯೋ ನೋಡ್ತಿರೋರು ನೋಡ್ರಿ. ನಮ್ಮ ನಿಮಗೆ 20 ಕ್ವಿಂಟೋಲ್ ಬರತಕ್ಕೆ ಎಷ್ಟೆಷ್ಟು ಕ್ವಿಂಟೋಲ್ ಬಂದೈತೆ ಅಂತ ಒಬ್ಬೊಬ್ಬ ಕಮೆಂಟ್ ಮಾಡಿ. ಒಬ್ಬೊಬ್ಬ ರೈತಂಗೆ ಎಷ್ಟೆಷ್ಟು ಬಂದೈತೆ ಅಂತ ಕಮೆಂಟ್ ಮಾಡಿ, ಅವಾಗ ಹೇಳ್ತೀನಿ. ಈಗ ಒಬ್ಬ ರೈತ ಅಲ್ಲೋಯ್ ಮನಿಕೊಂಡು 2 ದಿವಸ ಕಾದೋಗಿದ್ದಾರೆ. ಇವ್ರು ಹೇಳ್ತಾರೆ ಈಗ ಹೆಬ್ಬೆಟ್ಟು, ನಮ್ಮ ಷಡಾಕ್ಷರಿ ಸರ್ ಹೇಳಿದ್ರು, ಈಗ ಬಯೋಮೆಟ್ರಿಕ್ ಹೆಬ್ಬೆಟ್ಟು ಕೊಡಬೇಕು, ಈಗಲೂ ಕೊಡಬೇಕು, ಆಮೇಲೂ ಕೊಡಬೇಕು ಅಂದ್ರು. ಅದು ಬಹಳ ಸಮಸ್ಯೆ ಐತೆ ಸರ್. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಬಯೋಮೆಟ್ರಿಕ್ ಹೆಬ್ಬೆಟ್ಟು ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಸತ್ತು ಕೆಟ್ಟು ವಯಸ್ಸಾದರೆಲ್ಲ ಬಂದು ಕೊಟ್ಟೋಗಿದ್ದಾರೆ. ತಿರ್ಗಾ ಅವರು ಕೊಬ್ಬರಿ ಕೊಡುವಾಗ್ಲೂ ಕೊಡ್ಬೇಕು ಅಂದ್ರೆ ಬಹಳ ಸಮಸ್ಯೆ ಸರ್. ಈಗ ಇದೇ ಹೇಳ್ತೀನಿ, ನಮ್ಮ ಕುಮಾರ್ ಹಾಸ್ಪಿಟ್ಲಲ್ಲಿ ಸರ್ ಅವ್ರಿಗೆ ಅವ್ರು ಹೆಬ್ಬೆಟ್ಟು ಇಕ್ಬೇಕು, ಎಲ್ಲಿಂದ ಇಡ್ತಾರೆ? ಹಾಸ್ಪಿಟ್ಲಲ್ಲಿ ಇದ್ದಾರೆ, ಒಂದು 20 ಜನ ಇದ್ದಾರೆ. ನೆನ್ನೆ ಹೋಗಿ ಬಂದೆ. ಜನರಲ್ ಹಾಸ್ಪಿಟ್ಲಲ್ಲೂ ಇದ್ದಾರೆ ಪೇಷಂಟು. ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಹೆಬ್ಬೆಟ್ಟು ಇಕ್ಸಕ್ಕಾಗತ್ತಾ? ಆಗಲ್ಲ ಸರ್. ಇದು ಸಮಸ್ಯೆಗೆ ಯಾರೋಣೆ? ಲೇಡೀಸ್, ಅಜ್ಜಿದಿರು, ವಯಸ್ಸಾದ್ರು, 60 ವರ್ಷದ ಮೇಗ್ಲರ್ಗೊಂದು ಕೌಂಟ್ರ್ ಮಾಡಿ, ಲೇಡೀಸ್ಗೊಂದು ಕೌಂಟ್ರ್ ಮಾಡಿ, ಹುಡುಗರಿಗೊಂದು ಕೌಂಟ್ರ್ ಮಾಡಿ. 12 ಸಿಸ್ಟಮ್ ಇಡೋದಕ್ಕೆ 20 ಸಿಸ್ಟಮ್ ಇಡಿ. ನೀವು ಲೇಟಾಗೇ ಕೊಡ್ರಿ, ನಿಧಾನಕ್ಕೆ 10 ದಿವಸ ಲೇಟಾಗೇ ಕೊಡಿ, ಅನೌನ್ಸ್ಮೆಂಟ್ ಮಾಡಿ, ಸಿಸ್ಟಮ್ ಕ್ಲೀನಾಗಿ ಮಾಡಿ, ರೆಡಿ ಮಾಡಿ ಸರ್. ಇಲ್ಲಿ ಯಾವ ಅಧಿಕಾರಿ ಭಯ ಅಂತದಿಲ್ಲ. ನಾಮೇಗೌಡ್ರು ಅಂತಾರೆ ಇನ್ನೊಬ್ರು ಸಿಗಲ್ಲ. ಸುಮ್ಮನೆ ಇವರು ಬೈಕೊಂಬಿಟ್ಟು ವರ್ತಕರು ಬೈದರೆ ಯಾರ ಕೈಲೂ ಆಗಲ್ಲ. ರೈತರುಗಳು ಇಲ್ಲೆಲ್ಲ ಜಮೀನಲ್ಲಿ ಕೆಲಸ ಮಾಡೇ ಬರೋದು, ನಾವು ಕೆಲಸ ಮಾಡೇ ಬರೋದು. ನಮ್ಮದು ತೋಟ ಇದೆ, ನಮ್ಮ ತೋಟ ಇರೋದ್ರಿಂದ ರೈತರು ನಮಗೆ ಕೊಬ್ಬರಿ ಬಿಡೋದು. ಬಂಡವಾಳ ಚೆನ್ನಾಗಿರುತ್ತೆ, ಕರಿಗಿಸ್ಕೊಡ್ತಾರೆ ಅಂತ. ನಾವು ರೈತರಿಗೆ ಮೋಸ ಮಾಡಿರೋ ವರ್ಷ ಅಲ್ಲವ, ನಫೆಡೆಲ್ ಬರುತ್ತೆ. ಇಷ್ಟು ಸರ್ ಇದು ಇರೋದು. ಮತ್ತೊಂದು ವಿಚಾರ ಹೇಳ್ತೀನಿ, ಇದು ಸೀರಿಯಸ್ಲಿ ಎಲ್ಲರೂ ಒಂದು ಸ್ವಲ್ಪ ಗಮನಕ್ಕಿಕ್ಕಣ ವಿಚಾರ. ಇದೇನು ಅಂದರೆ, ನಮ್ಮ ತಿಪ್ಟೂರು ಕಲ್ಪತರು ನಾಡು, ತುಮಕೂರು ಜಿಲ್ಲೆ ಇದೆಯಲ್ಲ, ಕೊಬ್ಬರಿ ನಾಡು. ಫಸ್ಟು ನೀವು ತಿಪ್ಟೂರಿಗೆ ಪ್ರಾಧಾನ್ಯತೆ ಕೊಡಿ. ಕಲ್ಪತರು ನಾಡು, ಕೊಬ್ಬರಿ ನಂಬಿ ಬದುಕ್ತಿರೋ ನಾಡು ತಿಪ್ಟೂರು. ಗುಬ್ಬಿ ಆ ಕಡೆ ಎಲ್ಲ ಅಡಿಕೆ ಬೆಳಿತಾರೆ, ಎಲ್ಲ ಮಾಡ್ತಾರೆ. ನಾವು ಬೆಳಿತೀವಿ, ಹಾಕಿದ್ದೀವಿ ಅಂದರೆ ಅಷ್ಟು ನಮಗೆ ಅಡಿಕೆ ಬಗ್ಗೆ ಟೆಕ್ನಾಲಜಿ ಇಲ್ಲ. ತಿಪ್ಟೂರು ನಂಬಿರೋದು ಕೊಬ್ಬರಿ, ಮುಕ್ಕಣ್ಣೇಶ್ವರ. ಅದಕ್ಕೆ ಫಸ್ಟು ತಿಪ್ಟೂರಿಗೆ ಫಸ್ಟು ಯಾವಾಗಲಾರ ಮಾಡಿ. ಕೃಷಿ ಮಾರುಕಟ್ಟೆ ಇರೋದು ತಿಪ್ಟೂರು, ಮರ್ಯಾದೆ ಉಳಿಸಿ, ಪ್ರತಿಯೊಬ್ಬರಿಗೂ ರಿಜಿಸ್ಟರ್ ಕೊಡಿ. ತಿಪ್ಟೂರು ಒಂದು ಇಡೀ ದೇಶದಲ್ಲಿ ನಂಬರ್ 1 ಕೊಬ್ಬರಿ ಬಗ್ಗೆ. ಎಲ್ಲೂ ತಿಪ್ಟೂರು ಕೋಪ್ರ ಅಂತ ಹೆಸರಿಲ್ದಲೆ ಎಲ್ಲೂ ಸೇಲೇ ಆಗಲ್ಲ. ಮಾರುಕಟ್ಟೆ ತಿಪ್ಟೂರು ಮಾರುಕಟ್ಟೆಯಿಂದ ಬಂದಿದೆ ಅಂತ ಬ್ರ್ಯಾಂಡಿಗೆ ಹಾಕಿದ್ರೆ ಮಾತ್ರ ಸೇಲ್ ಆಗೋದು. ದಯಮಾಡಿ ಕೈ ಮುಗಿದು ಹೇಳ್ತೀನಿ,
ತಿಪ್ಟೂರಿನವ್ರಿಗೆ ಪ್ರತಿಯೊಬ್ಬರಿಗೂ ರೈತರುಗಳಿಗೆ ರಿಜಿಸ್ಟರ್ ಮಾಡಿಕೊಡಿ. ನೆಕ್ಸ್ಟ್ ತುರುವೇಕೆರೆಯವ್ರಿಗೂ ಮಾಡಿ, ಬೇಡ ಅನ್ನಲ್ಲ. ಶ್ರೀರಾಮ್ಪುರ, ಹೊಸ್ತೂರ್ಗ, ಚಂದ್ರಪಟ್ಟಣ, ಕೆ ಆರ್ ಪೇಟೆ, ಕಿಕ್ಕೇರಿ, ಕಡೂರು, ಅರಸೀಕೆರೆ ಯಾವುದು ಬಿಡಿ ಎಲ್ಲ ಮಾಡಿ. ಫಸ್ಟು ನಮ್ಮ ಕಲ್ಪತರು ನಾಡನ್ನ ಮಾರುಕಟ್ಟೆ ಏನೈತೆ ಆ ರೈತರುಗಳ್ನೆಲ್ಲ ಕಂಪ್ಲೀಟ್ ಮಾಡಿ ಸರ್. ಆಲ್ಮೋಸ್ಟ್ 5%, 6%, 10% ಆಗಿದೆ ಅಷ್ಟೇ ಈಗ ತಿಪ್ಟೂರು ರಿಜಿಸ್ಟ್ರೇಷನ್ನು. ರೈತರು ನೊಂದಿದ್ದಾರೆ, ರೇಟ್ ಕಮ್ಮಿ ಆಗಿದೆ, ಉಳಿಸ್ಕೊಡಿ. ಇದೊಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಇದನ್ನೆಲ್ಲರಿಗೂ ಸೆಂಡ್ ಮಾಡಿ. ಮತ್ತು ಇದನ್ನು ತಿಳಿಸಿ ಅಧಿಕಾರಿಗಳಿಗಾಗಲಿ ಯಾರಿದ್ದಾರೆ ಅವರಿಗೆ ಸೆಂಡ್ ಮಾಡಿಬಿಟ್ಟು ಈ ವಿಚಾರ ತಿಳಿಸಿ. ಯಾರೂ ಅದು ಆ ಥರ ಆಗೈತೆ ಈ ಥರ ಆಗೈತೆ, ಅಲ್ಲಿ ಯಾರೋ ರಿಜಿಸ್ಟ್ರು ಲೀಕ್ಔಟ್ ಮಾಡಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಯಾರೋ ಒಬ್ಬರು 4 ಜನ ಮಾಡ್ಕೊಂಡಿರ್ತಾರೆ, ಪ್ರತಿಯೊಬ್ಬರೂ ಮಾಡೋಕ್ಕಾಗಲ್ಲ, ಎಂಟ್ರಿ ಇರುತ್ತೆ. ಯಾರೋ ಮಾಡಿರೋನು ಮುಟ್ಟಾಳ ಅಂತಾರೆ ನೀಡಿದು ಒಳಿಕಾಕಿ. ಯಾವನೋಗಿ ಸಿಸ್ಟಮಲ್ಲಿ ಲೀಕ್ಔಟ್ ಮಾಡಿದ್ದಾನೆ ಅಂತ ನೀಡಿದು ಒಳಿಕಾಕಿ ಕೇಳಲ್ಲ. ಎಲ್ಲ ರೈತರು ಹೋಗಿದ್ದಾರೆ, ಈಗ ನೋಂದಣಿ ಆಗಿದೆ, ಅವ್ರಿಗೂ ತೊಂದರೆ ಕೊಡಬೇಡಿ. ಆಗೋಗಿದೆ ಅವ್ರು ತಿರ್ಗಾ ಬಂದು ಬಯೋಮೆಟ್ರಿಕ್ ಕೊಟ್ಟು ತಿರ್ಗಾ ಅಲ್ಲಿಗೆ ಬಂದು ಬಯೋಮೆಟ್ರಿಕ್ ಕೊಟ್ಟು ಸಮಸ್ಯೆ ಮೇಲೆ ಸಮಸ್ಯೆ ಮಾಡಬೇಡಿ. ನೀಟಾಗಿ ರಿಕ್ವೆಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಷಡಾಕ್ಷರಿ ಅವರು MLA ನಮ್ಮ ಸಿದ್ದರಾಮಯ್ಯವ್ರ ಹತ್ರ ಹೇಳ್ಕೊಂಡು, ನಮ್ಮ ಅರಸೀಕೆರೆ MLA ಇದ್ದಾರೆ ಶಿವಲಿಂಗೇಗೌಡರು, ನೀವೆಲ್ಲ ಮಂದಟ್ಟು ಮಾಡಿ ಸಭೆಯಲ್ಲಿ ಸೋಮವಾರ ಮಾತಾಡಿ ರಿಕ್ವೆಸ್ಟ್ ಮಾಡ್ತೀನಿ. 10 ದಿವಸದೊಳಗೆ ನಮ್ಮ ರೈತರಿಗೆ ಎಲ್ಲರಿಗೂ ರಿಜಿಸ್ಟರ್ ಮಾಡ್ಕೊಡಂಗೆ ಮಾಡಿ ಪ್ಲೀಸ್. ರಿಕ್ವೆಸ್ಟು ಇದು ನಮ್ಮ ರೈತರ ಪರದಿಂದ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಪ್ಲೀಸ್ ಮಾಡಿಕೊಡಿ ಅಷ್ಟೇ ಸರ್. ಧನ್ಯವಾದ.